ಕಾಲೇಜಲ್ಲಿ ನನ್ ಹುಡ್ಗ ಇದ್ದಾಗ 2-3 ಹುಡ್ಗಿರ್ ಪ್ರಪೋಸ್ ಮಾಡಿದ್ರು. ಅವನೆಲ್ಲ ಅವಳು ಮೂವಿ ಮನೇಲಿ ಇದ್ದಾಗನೆ ಮಿನಿಮಮ್ 30 to 40 ಟೈಮ್ಸ್ ನಾನು ನೋಡ್ಬಿಟ್ಟಿದ್ದೆ. ಸುರ ಮೊರ ಸಿಂಗಾರಿ ನಾನು ಸಿರ 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 ಊಟ ನೀರೆಯು ನಾನು. ಬೆಗ್ಗಿಂಗ್ ಸೆಕ್ಸ್ ವರ್ಕ್ ಯಾವ್ದ್ರಲ್ಲೂ ಇಲ್ಲ. ನಾನೊಬ್ಳು ಇಂಡಿಪೆಂಡೆಂಟ್ ಆಗಿದ್ದೀನಿ. ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಹುಡುಗ ಹುಡುಗಿ ಆಗ್ಬೋದು, ಹುಡುಗಿ ಹುಡುಗ ಆಗ್ಬೋದಾ? ನನ್ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ ಅಷ್ಟೇ. ಏನ್ ಚೇಂಜಸ್ ಕಾಣ್ತದೆ ನಿಮಗೆ ರೋಷನ್ಗೆ ಮತ್ತು ನಕ್ಷತ್ರಗೆ? ಏನ್ ಚೇಂಜಸ್ ಕಾಣ್ತದೆ? ಟ್ರಾನ್ಸ್ಫಾರ್ಮೇಶನ್ ಮಾಡಿದ ನಂತರ ಡೈಲಿ ಟ್ಯಾಬ್ಲೆಟ್ಸ್ ತಿನ್ನೋದಿರತ್ತಾ? ಈ ಸೆಕ್ಸ್ ವರ್ಕಿಂಗು, ಭಿಕ್ಷೆ ಬಿಡೋದು, ಈ ತರದಲ್ಲಿ ಇರುತ್ತೆ. ನಿಮ್ಮನ್ನ ಇದಕ್ಕೆ ಫೋರ್ಸ್ ಮಾಡಿದವ್ರು ಯಾರಾದ್ರೂ ಇದ್ದಾರೆ? ತುಂಬಾ ಜನ ನನ್ ಜೊತೆ ಊಟ ಕುತ್ಕೊಂತಾ ಇರ್ಲಿಲ್ಲ ಆಫೀಸಲ್ಲಿ, ಟ್ರಾನ್ಸ್ ಅಂತ ಹೇಳಿ. ಅವ್ರ ಊಟನ ಶೇರ್ ಮಾಡ್ತಿರ್ಲಿಲ್ಲ, ಇಲ್ಲ ನಾನ್ ತಗೊಂಡೋಗಿರೋ ಊಟನ ಅವ್ರು ತಿಂತಾ ಇರ್ಲಿಲ್ಲ. ಕಾಲೇಜ್ ಟೈಮ್ ಅಲ್ಲಿ ನಿಮ್ಗೆ ಲವ್ ಏನಾದ್ರು ಆಗಿತ್ತಾ? ಇಲ್ಲ. ನಿಮ್ಗೆ ಅಂದ್ರೆ ಕಾಲೇಜಲ್ಲಿ ನನ್ ಹುಡ್ಗ ಇದ್ದಾಗ 2-3 ಹುಡ್ಗಿರ್ ಪ್ರಪೋಸ್ ಮಾಡಿದ್ರು. ಹುಡ್ಗಿರ್ ಪ್ರಪೋಸ್ ಮಾಡಿದ್ರು. ಬಟ್ ನಾನ್ ಹೇಳಿದೆ ಇಲ್ಲ, ನಾನು ಈ ತರ ನಾನು ಕೂಡ ಮುಂದೆ ಫ್ಯೂಚರ್ ಅಲ್ಲಿ ಹುಡ್ಗಿ ಆಗ್ಬೇಕು ಅನ್ಕೊಂಡಿದೀನಿ. ಅಂದ್ರೆ ನನ್ ಕಾಲೇಜಲ್ಲಿ ನನ್ಗೆ ಫ್ರೆಂಡ್ಸ್ ಇದ್ದಿದ್ದೆ ಇಬ್ರು, ಸ್ನೇಹ ಮತ್ತೆ ಅಶಿತಾ, ಇಬ್ರು ಹುಡ್ಗಿರ. ಇವಾಗೂ ಟಚ್ ಅಲ್ಲಿ ಇದಾರೆ. ದೇ ಆರ್ ಮೈ ಬೆಸ್ಟ್ ಫ್ರೆಂಡ್ಸ್ ಓನ್ಲಿ. ಅವಾಗಿಂದನೂ ಅವ್ರು ನನ್ಗೆ ಚೇಂಜ್ ಆಗೋದಕ್ಕೆ, ಇಲ್ಲ ಅವ್ರಗಳ್ದು ಡ್ರೆಸ್ ಕೊಡೋದು, ಹಾಕೋ ಈ ತರ ರೆಡಿ ಆಗು ಅಂತೆಲ್ಲ ಸಪೋರ್ಟ್ ಮಾಡೋದು. ಯಾರಿಗೂ ಗೊತ್ತಿಲ್ದಂಗೆ ಎಲ್ಲ ತುಂಬಾ ಸಪೋರ್ಟ್ ಮಾಡೋರು ಅವರೆಲ್ಲ. ಸೊ ಅದೇ ಪ್ರಪೋಸ್ ಮಾಡಿದ್ರು. ಹೌದು, ನಾನು ಹೇಳಿದೆ ಇಲ್ಲ ಆಕ್ಚುಲಿ ನನ್ ಇನ್ಸೈಡ್ ನಂಗೆ ಫೆಮಿನೈನ್ ಇದೆ, ನನ್ ಯಾವತ್ತೂ ಹುಡ್ಗ ಆಗಿಲ್ಲ ಅಂತೆಲ್ಲ ಹೇಳಿ ನಾನು ಇದ್ ಮಾಡಿದ್ದೆ. ನಿಮಗೆ ಹುಡುಗರ ಮೇಲೆ ಕ್ರಶ್ ಆಗಿತ್ತಾ ಕಾಲೇಜ್ ಟೈಮ್ ಅಲ್ಲಿ? ಇಲ್ಲ, ಕಾಲೇಜ್ ಟೈಮ್ ಅಲ್ಲಿ ಯಾರ ಮೇಲೂ ಕ್ರಶ್ ಆಗಿರ್ಲಿಲ್ಲ. ಆಫ್ಟರ್ ಟ್ರಾನ್ಸ್ಫಾರ್ಮೇಶನ್ ಆದ ನಂತರ ಓಕೆ ಎಲ್ಲ ಮನ್ಸ್ ಮಾಡಿದ್ರಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಬೇಕಂತ. ಹಿಂಗ್ ಧೈರ್ಯ ಬಂತು ಅಂತ? ಆಕ್ಚುಲಿ ನನ್ಗೆ ನಾನ್ ಅವನೆಲ್ಲ ಅವಳು ಮೂವಿ ಮನೇಲಿ ಇದ್ದಾಗನೆ ಮಿನಿಮಮ್ 30 to 40 ಟೈಮ್ಸ್ ನಾನು ನೋಡ್ಬಿಟ್ಟಿದ್ದೆ. ಮೇ ಬಿ ಆ ಮೂವಿ ತುಂಬಾ ಜನ, ಬಿಕಾಸ್ ಟ್ರಾನ್ಸ್ಫಾರ್ಮೇಶನ್ ಆಗಿರೋರು ಎಲ್ರು ಆ ಮೂವಿ ನೋಡಿರ್ತಾರೆ, ಬಿಕಾಸ್ ಅದ್ ಒಂಥರ ಇನ್ಸ್ಪಿರೇಷನ್ ಮೂವಿ. ನನ್ಗೂ ಅವಾಗ ಮೈಂಡ್ ಅಲ್ಲಿ ಇದ್ದಿದ್ದು, ಓಕೆ ನನ್ ಸತ್ರು ಪರವಾಗಿಲ್ಲ, ನೆಕ್ಸ್ಟ್ ಡೇ ಸರ್ಜರಿ ಮಾಡಿಸ್ಕೊಂಡ್ ಸತ್ರು ಪರವಾಗಿಲ್ಲ, ಬಟ್ ನಾನ್ ಚೇಂಜ್ ಆಗ್ಲೇಬೇಕು. ಒಂದಿನ ಆದ್ರೂ ಆ ಲೈಫ್ ನಾನ್ ಲೀಡ್ ಮಾಡ್ಬೇಕು, ಹೇಗಿರುತ್ತೆ ನೋಡ್ಬೇಕು ಅಂತ. ಅಂಡ್ ಸರ್ಜರಿ ಅದೆಲ್ಲ ನಾವ್ ಅನ್ಕೊಳ್ಳೋಷ್ಟು ಈಸಿ ಅಲ್ಲ, ತುಂಬಾ ಡಿಫಿಕಲ್ಟ್ ಇದೆ. ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ರು? ಆಕ್ಚುಲಿ ನನ್ ಕೋರ್ಮಂಗ್ಲಾಗೆ ಮನೆ ಬಿಟ್ಟು ಬಂದ್ಮೇಲೆ ಹೆಲ್ಪ್ ಮಾಡಿದ್ದು ನನ್ ಕಸಿನ್ ಸಿಸ್ಟರ್ ಮತ್ತೆ ಅವರ ಫ್ರೆಂಡ್ಸ್. ನೀವು ಇವಾಗ ನೆಲಮಂಗಲ ಬಿಟ್ಟು ಕೋರ್ಮಂಗ್ಲಾಗೆ ಬಂದೆ. ಇಲ್ಲಿ ನನ್ ಸಿಸ್ಟರ್ ಒಬ್ರು ಇಲ್ಲಿ ಏವಿಯೇಷನ್ ಕೋರ್ಸ್ ಮಾಡ್ತಾ ಇದ್ರು. ಕಸಿನ್ ಸಿಸ್ಟರ್, ಫ್ಯಾಮಿಲಿಯವರು. ಅವರು ಏವಿಯೇಷನ್ ಕೋರ್ಸ್ ಮಾಡ್ತಾ ಇದ್ರು ಕೋರ್ಮಂಗ್ಲಾದಲ್ಲೇ. ಸೊ ಅವರು ಸಪರೇಟ್ ಆಗಿ 1 BHK ಇದ್ರು. ಅಲ್ಲಿ ನಾನು ನನ್ ಕಾಲ್ ಎಲ್ಲ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ಅಕ್ಕ ಈ ತರ ಮನೆ ಬಿಟ್ಟು ಬಂದ್ಬಿಟ್ಟಿದೀನಿ, ಇವಾಗ ಈ ತರ ಚೇಂಜ್ ಆಗ್ಬೇಕು, ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಅಂದಾಗ, ನೀನ್ ಟ್ರಾನ್ಸ್ ಹತ್ರನೂ ಹೋಗ್ಬಾರ್ದು, ಪ್ರಾಮಿಸ್ ಮಾಡು, ಅವ್ರು ಎಲ್ಲೂ ಹೋಗಲ್ಲ, ನಮ್ ಜೊತೆನೆ ಇರ್ತೀಯ ಅಂತ, ನಾವ್ ನೋಡ್ಕೋತೀವಿ ಅಂತ ಹೇಳಿ ದೇ ಸ್ಟಾರ್ಟೆಡ್ ಸಪೋರ್ಟಿಂಗ್. ಅವರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ದೆನ್ ಇದೇ ಮಂತ್ ನವೆಂಬರ್ ಅಲ್ಲಿ ಪ್ರೈಡ್ ಅಂತ ನಡೆಯುತ್ತೆ. ಇಟ್ ಇಸ್ ಫಾರ್ LGBTQ ಪೀಪಲ್. ಮೆಜೆಸ್ಟಿಕ್ ಅಲ್ಲೇ ನಡೆಯುತ್ತೆ ಅದು. ಲೈಕ್ ಕಮ್ಯುನಿಟಿ ಪೀಪಲ್ ಎಲ್ಲ ಜಾಯಿನ್ ಮಾಡಿ ನಮ್ ಹಬ್ಬ, ನಮಗ್ ಫ್ರೀಡಮ್ ಅಂತ ಹೇಳಿ 1 day ಫುಲ್ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡ್ತಾರೆ. ಪ್ರೊಟೆಸ್ಟ್ ಎಲ್ಲ ಮಾಡ್ತಾರೆ. ಸೊ ಅವತ್ತು ನಾನು ಆವಾಗ ಹೋದಾಗ ನಂಗೆ ಅಲ್ಲಿ ಒಬ್ರು ಟ್ರಾನ್ಸ್ ಫ್ರೆಂಡ್ ಆಗ್ತಾರೆ. ಈಗ ನಾನು ಅವ್ರನ್ನ ಮಮ್ಮಿ ಅಂತ ಕರಿತೀನಿ, ಲೈಕ್ ಬಿಕಾಸ್ ಶಿ ಇಸ್ ವೆರಿ ಎಲ್ಡರ್ ಟು ಮೀ. ಸೊ ಶಿ ಸಪೋರ್ಟೆಡ್ ಮೀ. ಶಿ ಇಸ್ ಫ್ರಮ್ ಕೋಲ್ಕತಾ, ಬೆಂಗಾಲ್. She was working here in MNC company. ಅವಾಗ್ಲೇನೆ ನಾನು ಮನೆ ಬಿಟ್ಟು ಬಂದಾಗ 4 years back only she was working. ಸೊ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ನಾನು ಈ ತರ ಬೆಗ್ಗಿಂಗ್ ಸೆಕ್ಸ್ ವರ್ಕ್ ಯಾವ್ದ್ರಲ್ಲೂ ಇಲ್ಲ, ನಾನೊಬ್ಳು ಇಂಡಿಪೆಂಡೆಂಟ್ ಆಗಿದ್ದೀನಿ, ಅಂಡ್ ಶಿ ಇಸ್ ಆಲ್ರೆಡಿ ಮ್ಯಾರಿಡ್. ನಾನು ಇವಾಗ ಇಂಡಿಪೆಂಡೆಂಟ್ ಆಗಿದ್ದೀನಿ ನನ್ನ ಹಸ್ಬೆಂಡ್ ಜೊತೆ. ನಿನಗ್ ಬೇಕಂತಂದ್ರೆ ಹುಡ್ಗಿರ್ ಜೊತೆ ಇದ್ದು ನಿನ್ ಲೈಫ್ ನ ಇದ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಒನ್ ಟ್ರಾನ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅನದರ್ ಟ್ರಾನ್ಸ್ ವಾಟ್ ವಿ ಆರ್ ಗೋಯಿಂಗ್ ಥ್ರೂ ಏನಂತ ನಾನ್ ಮಾತ್ರ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಸೊ ನೀನ್ ನನ್ ಜೊತೆ ಬಾ, ನೀನ್ ಏನೂ ಕೊಡ್ಬೇಡ, ಇವಾಗ ನಿನ್ ಕೈಲಿ ಆದಷ್ಟು ನೀನ್ ಹೆಲ್ಪ್ ಮಾಡು, ನಾನ್ ನಿನ್ನ ನೋಡ್ಕೋತೀನಿ ಅಂತ ಹೇಳಿ ಅಗೇನ್ ಅವ್ರದೇ ಅಮೌಂಟ್ ಅಲ್ಲಿ ನನ್ನ ಡಿಗ್ರಿಗೆ ಜಾಯಿನ್ ಮಾಡ್ಸಿದ್ರು. ಐ ಕಂಪ್ಲೀಟೆಡ್ ಮೈ ಕಾಲೇಜ್. ಅವಾಗನೇ ಹಾರ್ಮೋನ್ಸ್ ಎಲ್ಲ ತಗೊಳಕ್ ಸ್ಟಾರ್ಟ್ ಮಾಡಿದೆ. ನಿಮ್ ತರ ಅವ್ರು ಬೇರೆಯವ್ರಿಗೆ ಯಾರಿಗಾದ್ರೂ ಹೆಲ್ಪ್ ಮಾಡ್ತಿದ್ರ? ಇಲ್ಲ, ನಾನೇ ಫಸ್ಟ್ ಅವರಿಗೆ. ಯಾಕೆ ನೀವು ಅವ್ರಿಗೆ ಅಷ್ಟು ಇಷ್ಟ ಆದ್ರೆ? ಬಿಕಾಸ್ ನನ್ ಕನ್ನಡದವಳು, ಅವ್ರಿಗೂ ಇಲ್ಲಿ ಕನ್ನಡದವ್ರು ಯಾರು ಪರಿಚಯ ಇಲ್ಲ, ಬಿಕಾಸ್ ಬೇಸಿಕಲಿ ಶಿ ಇಸ್ ಫ್ರಮ್ ನಾರ್ತ್ ಇಂಡಿಯಾ. ಅವ್ರಿಗೆ ಯಾರು ಅಷ್ಟೊಂದು ಪರಿಚಯ ಇಲ್ಲ. ಶಿ ಥಾಟ್ ಲೈಕ್ ಐ ಆಮ್ ವೆರಿ ಗುಡ್ ಅಂಡ್ ಜೆನ್ಯೂನ್. ಸೊ ಅವ್ರು ಹೇಳಿದ್ರು, ನಂಗೆ ನೀನ್ ತುಂಬಾ ಇಷ್ಟ ಆದೆ, ಲೈಕ್ ನೀನ್ ನನ್ ಜೊತೆನೆ ಬಂದಿರು ಅಂತ. ಮಮ್ಮಿ ಡ್ಯಾಡಿ, ನಾನು ಅವ್ರನ್ನ ಡ್ಯಾಡಿ ಅಂತ ಕರಿತೀನಿ, ಅವ್ರಿಬ್ರು ಜೊತೆಲಿದ್ರು, ಹಸ್ಬೆಂಡ್ ಅಂಡ್ ವೈಫ್. ಹಸ್ಬೆಂಡ್ ದೇ ಬೋತ್ ಆರ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಅವರು ನಾರ್ಮಲ್, ಹಸ್ಬೆಂಡ್
ಹಸ್ಬೆಂಡ್ ನಾರ್ಮಲ್ ಹುಡ್ಗಾನೆ. ಸೊ ಅವ್ರಿಬ್ರು ಜೊತೆಲಿದ್ರು. ದೇ ಸ್ಟಾರ್ಟೆಡ್ ಸಪೋರ್ಟಿಂಗ್ ಮೀ ಅಂಡ್ ಹೆಲ್ಪಿಂಗ್ ಇನ್ ದಿಸ್ ಥಿಂಗ್ಸ್. ಅವ್ರ ಥ್ರೂ ನನ್ಗೆ ಹಾರ್ಮೋನ್ಸ್ ಯಾವಾಗ ತಗೋಬೇಕು, ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಇವಾಗ ಈ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಹುಡುಗ ಹುಡುಗಿ ಆಗ್ಬೋದು, ಹುಡುಗಿ ಹುಡುಗ ಆಗ್ಬೋದಾ? ಆಗ್ಬೋದು, ತುಂಬಾ ಜನ ಆಗಿದ್ದಾರೆ. ಓಕೆ, ಇವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ, ನನ್ನೊಳಗೊಬ್ಳು ಹುಡುಗಿ ಇದ್ದಾಳೆ ಅಂತ. ಸೊ ನನ್ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ ಅಷ್ಟೇ. ಹುಡುಗಿ ಒಳಗಿರುವಾಗ ಆ ಒಂದು ಹಾರ್ಮೋನ್ಸ್ ಇಂದ ಹುಡುಗರ ಹಾರ್ಮೋನ್ಸ್ ಕೊಟ್ಟು ನಿಮ್ಮನ್ನ ಹುಡುಗನಾಗಿ ಬದಲಾಯಿಸ್ಲಿಕ್ಕೆ ಅವ್ರ ಕೆಲಸ ಸಾಧ್ಯ ಇರಲಿಲ್ಲ? ಇಲ್ಲ, ಅದಾಗೋದಿಲ್ಲ. ಹೌದಾ? ಅದಾಗೋದಿಲ್ಲ. ಬಿಕಾಸ್ ಅದು ನಮ್ ಮೈಂಡ್ ಸೆಟ್ ಅಲ್ಲಿ ನಾವು ಫಿಕ್ಸ್ ಆಗಿರ್ತೀವಿ. ಮೈಂಡ್ ಸೆಟ್ ಇಂದ ಬಾಡಿ, ಹಾರ್ಟ್ ಎಲ್ಲಾ ಫೀಲಿಂಗ್ಸ್ ನಮ್ಗೆ ಹುಡುಗಿ ಅಂತಾನೆ ಇರುತ್ತೆ. ಸೊ ಮೇ ಬಿ ನಂಗೂ ಡೌಟ್ ಇದೆ, ನಂಗೂ ಗೊತ್ತಿರ್ಲಿಲ್ಲ. ನೀವು ಕೇಳಿದ್ಮೇಲೆ ನಂಗೂ ಇವಾಗ ಐಡಿಯಾ ಹೊಡಿತು. ಮೇ ಬಿ ಮಾಡ್ಬೋದಾಗಿತ್ತೇನೋ, ಬಟ್ ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ನಾನು ತುಂಬಾ ಸಲ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದೀನಿ. ಅವ್ರು ಯಾವತ್ತು ನಂಗೆ ಮೇಲ್ ಹಾರ್ಮೋನ್ ಇದೆ, ತಗೊಂಡ್ರೆ ವಾಪಸ್ ಆ ಫೀಲಿಂಗ್ಸ್ ಎಲ್ಲ ಹೊಟ್ಟೋಗುತ್ತೆ. ಓಕೆ, ಹಾಗಾದ್ರೆ ನೀವು ಎಲ್ಲ ನಿಮ್ಮ ಮನಸ್ಸನ್ನ ಸಿದ್ಧತೆ ಮಾಡ್ಕೊಂಡು ಟ್ರಾನ್ಸ್ಫಾರ್ಮೇಶನ್ ಹೇಗಿತ್ತು ಆ ದಿನ? ಎಲ್ಲಿ ಮಾಡ್ಕೊಂಡ್ರಿ? ಆಕ್ಚುಲಿ ನಾನ್ ಫಸ್ಟ್ ಸರ್ಜರಿ ಬಂದು ನಾನು ಮುಂಬೈಯಲ್ಲಿ ಮಾಡಿಸಿದ್ದು. ಸೊ ದಟ್ ಡೇ ವಾಸ್ ಲೈಕ್ ಯಾರು ಇಲ್ಲ, ನಾನು ಮತ್ತೆ ನನ್ ಮಮ್ಮಿ ಇಬ್ರೆ. ಬಿಕಾಸ್ ನನ್ನ ಅಪ್ಪ ಅಮ್ಮಂಗ್ ಯಾರಿಗೂ ಹೇಳೋಗಿಲ್ಲ. ಲೀಗಲ್ ಪ್ರೊಸೀಜರ್, ಲೀಗಲ್, ಯಾವ್ದು ಇಲ್ಲೀಗಲ್ ಇಲ್ಲ, ಲೀಗಲ್ ಪ್ರೊಸೀಜರೇ. ಮಮ್ಮಿ ಕರ್ಕೊಂಡ್ ಹೋದ್ರು. ನನ್ನ ಅಪ್ಪ ಅಮ್ಮಂಗ್ ಯಾರಿಗೂ ಗೊತ್ತಿಲ್ಲ. ನಂಗದ್ ಫಸ್ಟ್ ಸರ್ಜರಿ ಭಯ. ನನ್ ಮನೇಲಿ ಬುಕ್ಕಲ್ಲೆಲ್ಲ ಬರ್ದಿಟ್ಟು ಹೋಗಿದ್ದೆ, ಅಕಸ್ಮಾತ್ ನನ್ ಸುತ್ತೋದ್ರೆ ನಾನೇ ಕಾರಣ, ನನ್ ಸ್ವಇಚ್ಛೆಯಿಂದ ನಾನು ಹೋಗ್ತಾರ ಸರ್ಜರಿಗೆ, ಯಾರು ತಲೆ ಕೆಡ್ಸ್ಕೋಬೇಡಿ ಅಂತೆಲ್ಲ. ಬಟ್ ದಟ್ ಡೇ ಇಟ್ ವಾಸ್ ಲೈಕ್ ಒನ್ ಡೇ ಬಿಫೋರ್ ಓನ್ಲಿ ಡಾಕ್ಟರು ಊಟ ನೀರು ಏನು ಕುಡಿಬಾರ್ದು ಅಂತ ಹೇಳ್ತಾರೆ. ಬಿಕಾಸ್ ಅನಸ್ತೇಶಿಯಾ ಬಾಡಿಲಿ ಹೋಗುತ್ತಲ್ಲ ನೆಕ್ಸ್ಟ್ ಡೇ. ಸೊ ನೈಟ್ ಇಂದಾನೆ ನಂಗೆ ಹಾರ್ಟ್ ಬೀಟ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಓ ಮೈ ಗಾಡ್, ಏನಾಗುತ್ತೆ ಸರ್ಜರಿ ಫಸ್ಟ್ ಟೈಮ್. ನಾನು ಇಂಜೆಕ್ಷನ್ಗೆ ಎದುರ್ಕೋತಾ ಇದ್ದೆ. ಸಡನ್ ಆಗಿ ಫಸ್ಟ್ ಸರ್ಜರಿ, ಐ ವಾಸ್ ವೆರಿ ಸ್ಕೇರ್ಡ್. ಬಟ್ ಇಟ್ ವಾಸ್ ಐ ಫೀಲ್ ಲೈಕ್ ತುಂಬಾ ಭಯನೂ ಇತ್ತು. ಬಟ್ ಹೇಗ್ ಸರ್ಜರಿ ಏನಾಯ್ತು ಹೇಗಾಯ್ತು ಅಂತಾನೂ ಗೊತ್ತಿಲ್ಲ. ಬಿಕಾಸ್ ಅನಸ್ತೇಶಿಯಾ ಹೋದ್ಮೇಲೆ ಪ್ರೆಗ್ನೆನೇ ಇರಲ್ಲ ಅಲ್ಲ. ಸೊ ಎದ್ದಾಗ ಮೈ ಮಮ್ಮಿ ವಾಸ್ ಲೈಕ್, ವೇಕ್ ಅಪ್, ನೌ ಯು ಆರ್ ಗರ್ಲ್, ನೌ ಯು ಆರ್ ಫಿಮೇಲ್, ಆರ್ ಯು ಹ್ಯಾಪಿ? ಎಷ್ಟು ಗಂಟೆಗಳ ಸರ್ಜರಿ? 8 to 9 hours. ಊಟ ನೀರು ಏನು ನಮ್ಗೆ ಗೊತ್ತೇ ಇರಲ್ಲ ಏನ್ ಮಾಡ್ತಾ ಇದಾರೆ ಏನು ಅಂತ. ಬಿಕಾಸ್ ಫುಲ್ ಅನ್ಕಾನ್ಶಿಯಸ್ ಆಗಿರ್ತೀವಿ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 9 ಗಂಟೆ? ಇಲ್ಲ, 8 hours, 8 ಗಂಟೆ ಆತರ. ಗೊತ್ತೇ ಆಗಲ್ಲ ಹೇಗೆ ಸರ್ಜರಿ ಏನ್ ನಡೀತಾ ಇದೆ ಅಂತ ಎಲ್ಲ. ಬಿಕಾಸ್ ಅನಸ್ತೇಶಿಯಾ ಇರುತ್ತೆ, ಕಂಪ್ಲೀಟ್ ಅನ್ಕಾನ್ಶಿಯಸ್ ಆಗಿರ್ತೀವಿ. ಸೊ ಆತರ. ಬಟ್ ಎದ್ದ ಮೇಲೆ ಪೇನ್ ಕಿಲ್ಲರ್ಸ್ ಇರುತ್ತೆ. ಅವತ್ತಿನ ದಿನ ಏನು ಗೊತ್ತಾಗಲ್ಲ ಏನಾಗಿದೆ ಏನು ಅಂತಾನೆ. ಬಟ್ ನೆಕ್ಸ್ಟ್ ಡೇ ಇಂದ ರಿಯಲ್ ಪೇನ್, ಆಕ್ಚುಯಲ್ ಪೇನ್ ಏನಂತ ಸ್ಟಾರ್ಟ್ ಆಗುತ್ತೆ. ಸೊ ಆ ಲೈಫ್, ಆ ಡೇಸ್ ಅಂತೂ ಯಾರಿಗೂ ಬೇಡ. ರೋಷನ್ ಆಗಿ ಹೋಗಿದ್ದೆ ಆಸ್ಪತ್ರೆಗೆ ಅಲ್ವಾ? ಹೌದು. ಸೊ ಎದ್ದೇಳ್ಬೇಕಾದ್ರೆ ನಕ್ಷತ್ರ ಆಗಿ ಬಂದೆ ಹೊರಗಡೆ. ಸೊ ಏನ್ ಚೇಂಜಸ್ ಕಾಣ್ತು ನಿಮಗೆ ರೋಷನ್ಗೆ ಮತ್ತು ನಕ್ಷತ್ರ? ಏನ್ ಚೇಂಜಸ್ ಕಾಣ್ತು? ಅವಾಗ ಒಂದ್ ಸೆಲ್ಫ್ ಕಾನ್ಫಿಡೆನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಹುಡ್ಗ ಆಗಿ ತುಂಬಾ ಐ ಯೂಸ್ ಟು ಗೆಟ್ ರೆಡಿ ಲೈಕ್ ಎ ಗರ್ಲ್ ಅಂಡ್ ಗೋ ಟು ಪಾರ್ಟಿ ಅಂಡ್ ಆಲ್ ಹಿಯರ್. ನನ್ನ ಫ್ರೆಂಡ್ಸ್ ಜೊತೆ ಇಲ್ಲ ಹೊರಗಡೆ ಹೋಗ್ಬೇಕಂದ್ರೂ ಸ್ವಲ್ಪ ನಾರ್ಮಲ್ ಟಾಪ್ ಎಲ್ಲ ಹಾಕೊಂಡು ರೆಡಿ ಆಗಿ ಹೋಗೋದು ಆತರ ಎಲ್ಲ. ಬಟ್ ಆ ಫೀಲಿಂಗೇ ಬೇರೆ. ಸರ್ಜರಿ ಆದ್ಮೇಲೆ ಸಿಗೋ ಖುಷಿನೇ ಬೇರೆ. ಬಿಕಾಸ್ ಅವಾಗ ಕಂಪ್ಲೀಟ್ ಆಗಿ ಹೆಣ್ಣಾಗ್ತಿವಿ. ಅದು ಮೈಂಡ್ ಸೆಟ್ ಅಲ್ಲಿ ಇಲ್ಲ, ನಮ್ ಹಾರ್ಟ್ ಇಂದ ಎಲ್ಲ ಅವಾಗ ಗೊತ್ತಾಗುತ್ತೆ. ಲೈಕ್ ನಾವ್ ಐ ಆಮ್ ಫೆಮಿನೈನ್, ನಾವ್ ನೋ ಬಡಿ ಕ್ಯಾನ್ ಜಡ್ಜ್ ಮೀ, ಆತರ ಎಲ್ಲ. ಸೊ ಆ ಖುಷಿ ಯಾರಿಗೂ ಹೇಳಕ್ಕಾಗಲ್ಲ. ಹೇರ್ ಗ್ರೋತ್ ಅಂತ ಇಲ್ಲ. ಆಕ್ಚುಲಿ 99.9% ಇರೋದು ಎಲ್ಲಾ ಜನಕ್ಕೂ ಡೌಟ್ ಅಂದ್ರೆ ನ್ಯಾಚುರಲ್ ಹೇರ್. ಟ್ರಾನ್ಸ್ ಗಳಿಗೆ ಇರೋದು ನ್ಯಾಚುರಲ್ ಹೇರ್, ಅವ್ರಿಗೆ ಹೆಂಗೆ ಈ ತರ ಹೇರ್ ಗ್ರೋತ್ ಆಗುತ್ತೆ ಆತರ ಇಲ್ಲ. ಇವಾಗ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ಹುಡುಗಿರ್ಗಿಂತ ಹುಡುಗರಿಗೆ ಹೇರ್ ಗ್ರೋತ್ ತುಂಬಾ ಜಾಸ್ತಿ ಇರೋದು. ಸೊ ಇವಾಗ ಒಂದ್ ಹುಡ್ಗ ನಾರ್ಮಲ್ ಆಗಿ ಅವ್ನ್ ಹಾರ್ಮೋನ್ಸ್ ಏನೂ ತಗೊಂಡಿಲ್ಲ, ನಾರ್ಮಲ್ ಬಂದ್ ಹುಡ್ಗನೇ ನಾರ್ಮಲ್ ಆಗಿ ಒಂದ್ 3-4 ಮಂತ್ ಜಡೆ ಬಿಡಕ್ ಸ್ಟಾರ್ಟ್ ಮಾಡಿದ್ರು ಅವ್ನಿಗೆ ಹೇರ್ ಚೆನ್ನಾಗೇ ಬೆಳೆಯುತ್ತೆ. ಬಟ್ ಅವನಿಗೆ ತಲೆನೋವು ಜ್ವರ ಬಂದ್ಬಿಡುತ್ತೆ. ಹೇರ್ ಚೆನ್ನಾಗಿ ಆತರ ಏನು ಬರಲ್ಲ, ಹೇರ್ ಚೆನ್ನಾಗಿ ಬೆಳುತ್ತೆ. ಆಕ್ಚುಲಿ ನಾವು ಹಾರ್ಮೋನ್ಸ್ ತಗೊಂತೀವಲ್ವಾ, ಹಾರ್ಮೋನ್ ಟ್ಯಾಬ್ಲೆಟ್ಸ್. ಸೊ ಅದರಿಂದ ಬಾಡಿ ಹೇರ್ ಗ್ರೋತ್ ಕಮ್ಮಿ ಆಗಕ್ ಸ್ಟಾರ್ಟ್ ಆಗುತ್ತೆ ಅಂಡ್ ಹೇರ್ಸ್ ಚೆನ್ನಾಗಿ ಗ್ರೋತ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಒನ್ಸ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದ ನಂತರ ಡೈಲಿ ಟ್ಯಾಬ್ಲೆಟ್ಸ್ ತಿನ್ನೋದಿರುತ್ತಾ? ಆಕ್ಚುಲಿ ಅದು ಹಾರ್ಮೋನ್ ಟ್ಯಾಬ್ಲೆಟ್ಸ್ ಅಂತ ಹೇಳಿ ಅದ್ ಬಂದು ನಮ್ ಟೆಸ್ಟೋಸ್ಟೆರನ್ಸ್ ನ ಬ್ಲಾಕ್ ಮಾಡಿ ಈಸ್ಟ್ರೋಜನ್ಸ್ ನ ಇಂಪ್ರೂವ್ ಮಾಡೋದಕ್ಕೆ. ಸರ್ಜರಿ ಆದ್ಮೇಲೆ ಕೂಡ ತಗೊಳ್ಲೇಬೇಕು. ಅದ್ ಡಿಪೆಂಡ್ಸ್ ಆನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಹೇಳ್ತಾರೆ ನಮ್ ಬಾಡಿ ಚೆಕ್ಅಪ್ ಮಾಡಿ ಹಾರ್ಮೋನ್ಸ್ ಎಷ್ಟಿದೆ, ಎಷ್ಟು ಬ್ಯಾಲೆನ್ಸ್ ಮಾಡ್ಬೇಕು ಅಂತ. ಸೊ ಒಂದ್ ಸರ್ಜರಿಗೆ ಫಸ್ಟ್ ಸರ್ಜರಿಗೆ ಎಷ್ಟು ಖರ್ಚಾಗಿತ್ತು? ಫಸ್ಟ್ ಸರ್ಜರಿಗೆ ಲೈಕ್ 2 lakh. 2 ಲಕ್ಷ. ಸೊ
ಈ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಈ ತರದಕ್ಕೆಲ್ಲ ಮಂತ್ಲಿ ಎಷ್ಟು ಖರ್ಚಾಗುತ್ತೆ? ಹಾರ್ಮೋನ್ ಟ್ಯಾಬ್ಲೆಟ್ಸ್, ಡಾಕ್ಟರ್ ಚೆಕ್ಅಪ್ಸ್ ಎಲ್ಲ ಮಂತ್ಲಿ 3,000 to 4,000. 3,000 ರೂಪಾಯಿ ಬೇಕು. ಸೊ ಇವಾಗ ನನ್ನೊಂದು ಪ್ರಶ್ನೆ, ಈ ಮಂಗಳಮುಖಿಯರು ಅಂತ ಹೇಳಿದಾಗ ಈ ಸೆಕ್ಸ್ ವರ್ಕಿಂಗು, ಭಿಕ್ಷೆ ಬೇಡೋದು, ಈ ತರದಲ್ಲಿ ಇರುತ್ತೆ. ನಿಮ್ಮನ್ನ ಇದಕ್ಕೆ ಫೋರ್ಸ್ ಮಾಡಿದವ್ರು ಯಾರಾದ್ರೂ ಇದಾರ? ಇಲ್ಲ, ಬಿಕಾಸ್ ನಾನು ಯಾವತ್ತೂ ಆ ಕಮ್ಯುನಿಟಿಗೆ ಹೋಗೇ ಇಲ್ಲ. ಸೊ ಅವರು ಅದೇನೋ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ, ಅದ್ರ ಹೆಸರು ಏನಾದ್ರು ಹೇಳ್ಬೋದಾ? ಅವ್ರೇನೋ ಮಾಡ್ತಾರಲ್ವಾ, ಮದ್ವೆ ತರ ಎಲ್ಲ ಒಂದ್ ಮಾಡ್ತಾರೆ, ಅದಕ್ಕೇನೋ ಒಂದ್ ಹೆಸರು ಹೇಳ್ತಾರೆ, ನಂಗೆ ನೆನಪು ಬರ್ತಿಲ್ಲ. ಸೊ ಆ ತರದೆಲ್ಲ ನೀವ್ ಯಾವ್ದು ಅಟೆಂಡ್ ಮಾಡಿದ್ದೀರಾ ಇಲ್ವಾ? ಇಲ್ಲ, ಮದ್ವೆ ತರ ಅಲ್ಲ, ಸರ್ಜರಿ ಆದ್ಮೇಲೆ ರೀಬಾರ್ನ್ ಡೇ ಅಂತ ಮಾಡ್ತಾರೆ, ಮತ್ತೆ ಹುಟ್ಟಿ ಹೆಣ್ಣಾಗಿದ್ದ ದಿನ ಅಂತ. ಆ ಸರ್ಜರಿ ಡೇಟ್ ನ ನಾವು ಬರ್ಡೇ ಡೇಟ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಬಿಕಾಸ್ ಅದ್ರಲ್ಲೆಲ್ಲ ನಾನಿಲ್ಲ, ಬಿಕಾಸ್ ಐ ಆಮ್ ನಾಟ್ ಫಾಲೋಯಿಂಗ್ ದಟ್ ಕಲ್ಚರ್ ರೂಲ್ಸ್ ಎಲ್ಲ. ಬಟ್ ಕಮ್ಯುನಿಟಿಲಿ ಯಾರಿದ್ದಾರೆ ಅವರೆಲ್ಲಾನು ಅದನ್ನ ಮಾಡ್ತಾರೆ, ಪೂಜೆ ಮಾಡಿ ರೀಬಾರ್ನ್ ಡೇ ಅಂತ ಎಲ್ಲ ಮಾಡಿ, ನದಿಗೆ ಹೋಗಿ ಹಾಲ್ ಚಲ್ಲಿ ಈ ಲೈಫ್ ಸಟ್ಟೋಯ್ತು ಹುಡುಗನ್ ಲೈಫ್, ಹುಡುಗಿ ಲೈಫ್ ಕೋಳಿ ಮೇಲೆ ಕೂತಿರುವಂತ ಸಂತೋಷಿ ಮಾತಾ ಅಲ್ವಾ? ಅದೇ ಟ್ರಾನ್ಸ್ ಗಳಿಗೆ ದೇವ್ರು. ಹೌದು, ಪೂಜಿಸ್ತಾರೆ. ನೀವು ಪೂಜಿಸ್ತೀರಾ? ಇಲ್ಲ, ನಾನ್ ಪೂಜಿಸಲ್ಲ, ಬಟ್ ಕಮ್ಯುನಿಟಿಲಿ ಇರೋರು ಅದನ್ನ ಪೂಜಿಸ್ತಾರೆ, ಬಿಕಾಸ್ ಅದು ನಮ್ಮ ಟ್ರಾನ್ಸ್ ಗಳ ದೇವ್ರು ಅಂತ ಪೂಜಿಸ್ತಾರೆ. ಸೊ ಯಾರಾದ್ರೂ ನಿಮಗೆ ಫೋರ್ಸ್ ಮಾಡಿದಾರ ಅಂತದೆ? ಇಲ್ಲ, ಬಿಕಾಸ್ ನನ್ ಮನೆ ಬಿಟ್ಟು ಬಂದಾಗಿಂದ ನಾನು ಯಾವತ್ತೂ ಟ್ರಾನ್ಸ್ ನ ಫ್ರೆಂಡ್ಸ್ ಮಾಡ್ಕೊಳ್ಳೋದಾಗ್ಲಿ ಇಲ್ಲ ಕಮ್ಯುನಿಟಿ ಹೋಗೋದಾಗ್ಲಿ ನಂಗೆ ಮಾಡೇ ಇಲ್ಲ. ನೋಡೇ ಇಲ್ಲ ಆ ಸೈಡ್ ಆಫ್ ಫೇಸ್ ಅಲ್ಲಿ. ಅಂದ್ರೆ ಟ್ರಾನ್ಸ್ ತುಂಬಾ ಜನ ಪರಿಚಯ ಇದಾರೆ, ಲೈಕ್ ಕೆಲವರು ಚೆನ್ನಾಗಿ ಅವ್ರ ಲೈಫ್ ನ ಲೀಡ್ ಮಾಡ್ತಾರೆ ಅವ್ರು ಆತರ ಎಲ್ಲ. ಬಿಕಾಸ್ ಕಮ್ಯುನಿಟಿ ಪೀಪಲ್ ನನ್ ಹೋಗಕ್ಕೆ ಅದು ಮನ್ಸೇ ಬಂದಿಲ್ಲ ಯಾವತ್ತೂ. ನಿಮಗೆ ಕೋರಮಂಗಲದಲ್ಲಿರೋ ನಿಮ್ಮ ಅಕ್ಕ ಅಥವಾ ನೀವು ಇವಾಗ ಹೇಳ್ತಿರೋ ಮಮ್ಮಿ ಡ್ಯಾಡಿ ಸಪೋರ್ಟ್ ಮಾಡದೇ ಇರ್ತಿದ್ರೆ ನಕ್ಷತ್ರ ಯಾವ ರೀತಿ ಇರ್ತಿದ್ರು? ಮೇ ಬಿ ಅಕಸ್ಮಾತ್ ಅವ್ರು ಯಾರು ನನ್ನ ಲೈಫಲ್ಲಿ ಇಲ್ಲ ಅಂದಿದ್ರೆ ಮೇ ಬಿ ನಾನು ಚೆನ್ನೈಯಲ್ಲಿ ಮೇ ಬಿ ಬೆಗ್ಗಿಂಗ್ ಇಲ್ಲ ಸೆಕ್ಸ್ ವರ್ಕ್ ಮಾಡ್ಕೊಂಡು ಇರ್ಬೇಕಾಗಿತ್ತು ನನ್ನ ಪ್ರಕಾರ. ಮನೆ ಬಿಟ್ಟು ಬಂದಾಗ ನಾನು ಅದನ್ನ ಡಿಸೈಡ್ ಮಾಡಿದ್ದೆ, ಓಕೆ ಇಲ್ಲಿ ನನಗೆ ಲೈಫ್ ಆಗ್ತಾ ಇಲ್ಲ, ಓಕೆ ಕಷ್ಟನೋ ಸುಖನೋ ನನ್ ಹಣೆಯಲ್ಲಿ ಬೆಗ್ಗಿಂಗ್ ಸೆಕ್ಸ್ ವರ್ಕ್ ಅಂತ ಬರ್ದಿದ್ರೆ ಓಕೆ ಅದೇ ಮಾಡ್ಕೊಂಡಿರೋಣ, ಒಟ್ನಲ್ಲಿ ನಾನು ಫಸ್ಟ್ ಹುಡುಗಿ ಆಗ್ಬೇಕಷ್ಟೇ ಅಂತ ಚೆನ್ನೈಗೆ ಹೋಗಕ್ ಡಿಸೈಡ್ ಮಾಡಿದೆ. ಬಟ್ ಗಾಡ್ ನನ್ ಕಡೆ ಇದ್ದ ಅನ್ಸುತ್ತೆ, ಹಿ ಸ್ಟಾಪ್ ಮಿ ಅಂಡ್ ಹಿ ಗೇವ್ ಮಿ ದಿಸ್ ಪೀಪಲ್ಸ್ ಟು ಸಪೋರ್ಟ್. ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ನನ್ನ ಲೈಫ್ ಅಲ್ಲೇ ನನ್ ಕಸಿನ್ ಸಿಸ್ಟರ್ ಆಗಿರ್ಬೋದು ಇಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್, ನಮ್ಮ ಮಮ್ಮಿ ಡ್ಯಾಡಿ, ಯಾವತ್ತೂ ಅವ್ರನ್ನೆಲ್ಲ ನಾನು ಮರೆಯಲ್ಲ ಲೈಫ್ ಅಲ್ಲಿ. ಸೊ ಇವಾಗ ನೀವು ಏನ್ ಮಾಡ್ತಿದ್ದೀರಾ? ಈಗ ಸದ್ಯಕ್ಕೆ ನಾನು ವರ್ಕ್ ಮಾಡ್ತಾ ಇಲ್ಲ. ತುಂಬಾ ಜನ ನಂಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ನೀವು MNC ವರ್ಕ್ ಮಾಡ್ತಾ ಇರೋದಲ್ಲ, ಪ್ಲೀಸ್ ಜಾಬ್ ರೆಫರ್ ಮಾಡಿ ಅಂತೆಲ್ಲ. ಆಕ್ಚುಲಿ ಬಿಟ್ಮೇಲೆ ನಾನು ತುಂಬಾ ರಿಗ್ರೆಟ್ ಮಾಡ್ತಾ ಇದ್ದೀನಿ, ಲೈಕ್ ಯಾಕಂದ್ರೆ ಜಾಬ್ ಸಿಗೋದು ತುಂಬಾ ಕಷ್ಟ, ಡಿಫಿಕಲ್ಟ್. ಯಾವ ಕಾರಣಕ್ಕೆ ಬಿಟ್ರಿ? ಇಲ್ಲ, ಆಕ್ಚುಲಿ ನಂಗೆ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು ಅಂಡ್ ಸಡನ್ಲಿ ದೇ ಆಸ್ಕ್ ಮಿ ಟು ಸ್ವಿಚ್ ಫಾರ್ ನೈಟ್ ಶಿಫ್ಟ್. ಅಂಡ್ ನೈಟ್ ಶಿಫ್ಟ್ ನನ್ಗಂತೂ ತುಂಬಾ ಆಗೋದಿಲ್ಲ, ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್, ಟ್ರಾನ್ಸ್ ಅಲ್ಲಿ ಬ್ಯೂಟಿನೇ ತುಂಬಾ ಇಂಪಾರ್ಟೆಂಟ್. ಸೊ ಡಾರ್ಕ್ ಸರ್ಕಲ್ ಎಲ್ಲ ಬರುತ್ತೆ ಅಂತ ಹೇಳಿ ನಾನು ಕ್ವಿಟ್ ಮಾಡಿದೆ. ಮೇ ಬಿ ಆಫ್ಟರ್ 2-3 months ಐ ವಿಲ್ ಜಾಯಿನ್ ಟು ಅನದರ್ ನ್ಯೂ ಕಂಪನಿ. ಹೌದಾ? ಈಗ ಎಷ್ಟು ಕಷ್ಟಪಟ್ಟಿದ್ರಿ ಒಂದು ಜಾಬ್ ಪಡೆಯಕ್ಕೆ ನೀವು? ಓ, ತುಂಬಾ ಕಷ್ಟ ಇದೆ ಜಾಬ್. ಹೇಗಿತ್ತು ಆ ಒಂದು ಜರ್ನಿ? ಹೇಗಿತ್ತು? ಆಕ್ಚುಲಿ ಜಾಬ್ ಜರ್ನಿ ಚೆನ್ನಾಗೇ ಇತ್ತು, ಬಿಕಾಸ್ ಅದು ಒಂದು ಗ್ರೂಪ್ ಇದೆ, ಒಂದ್ ಹಸ್ಬೆಂಡ್ ಅಂಡ್ ವೈಫ್ ಸೇರಿ ಒಂದ್ ಗ್ರೂಪ್ ಮಾಡಿದ್ದಾರೆ ಪೆರಿಫೆರಿ ಅಂತ. ಸೊ ಅಲ್ಲಿ ಜಾಬ್ ಟ್ರಾನ್ಸ್ ಪೀಪಲ್ಸ್ಗೆ ಅವರು ಜಾಬ್ ಟ್ರೈನಿಂಗ್ ಕೊಡ್ತಾರೆ ಅಂಡ್ ದೇ ವಿಲ್ ಓನ್ಲಿ ಗೆಟ್ ಇನ್ ಟು ಅಸ್ ಇನ್ ಟು ನ್ಯೂ ಕಂಪನೀಸ್. ಅವರೇ ನಮ್ಗೆ ಜಾಬ್ ಕೂಡ ಕೊಡಿಸ್ತಾರೆ. ಸೊ 2 months ನಾವ್ ಅಲ್ಲೇ ಇದ್ದು ಟ್ರೈನಿಂಗ್ ತಗೊಂಡು IT ಫೀಲ್ಡ್ ಅಲ್ಲಿ ಹೇಗ್ ವರ್ಕ್ ಮಾಡ್ಬೇಕು, ನಮ್ ಬಿಹೇವಿಯರ್ ಅಲ್ಲಿ ಹೇಗಿರ್ಬೇಕು, ಸೊ ಎಲ್ಲ ಟ್ರೈನ್ ಮಾಡಿ ದೇ ವಿಲ್ ಗಿವ್ ಅಸ್ ಜಾಬ್ ಡಿಸ್ಕ್ರಿಪ್ಷನ್ ಅಂಡ್ ಆಲ್, ಅಂಡ್ ಹೊಸ ಕಂಪ್ನಿಗೆ ಅವ್ರು ಜಾಯಿನ್ ಮಾಡಿಸ್ತಾರೆ. ಸೊ ಅದರಿಂದ ನಂಗೆ ಜಾಬ್ ಸಿಕ್ತು. ಅಂಡ್ ವರ್ಕ್ ಅಲ್ಲಿ ಹೇಗಂದ್ರೆ ತುಂಬಾ ಜನಕ್ಕೆ ಏನಂತ ಆಫೀಸ್ ಕೊಲೀಗ್ಸ್ಗೆ ನಾವ್ ಏನಂತ ಗೊತ್ತಿರಲ್ಲ ಟ್ರಾನ್ಸ್ ಅಂದ್ರೆ ಏನು, ಲೈಕ್ ಅವ್ರ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು, ಹೇಗಿರ್ಬೇಕು. ಅದ್ರಲ್ಲೂ ಕೂಡ ತುಂಬಾ ಡಿಸ್ಕ್ರಿಮಿನೇಷನ್ಸ್ ಫೇಸ್ ಮಾಡಿದ್ದೀನಿ ಅಂಡ್ ತುಂಬಾ ಜನ ಒಳ್ಳೆ ಪೀಪಲ್ ಕೂಡ ಸಿಕ್ಕಿದ್ದಾರೆ. ತುಂಬಾ ಜನ ನನ್ನ ಜೊತೆ ಊಟ ಕುತ್ಕೊಂತಾ ಇರ್ಲಿಲ್ಲ ಆಫೀಸ್ ಅಲ್ಲಿ ಟ್ರಾನ್ಸ್ ಅಂತ ಹೇಳಿ, ಅವ್ರ ಊಟನ ಶೇರ್ ಮಾಡ್ತಿರ್ಲಿಲ್ಲ, ಇಲ್ಲ ನಾನ್ ತಗೊಂಡೋಗಿರೋ ಊಟನ ಅವ್ರು ತಿಂತಾ ಇರ್ಲಿಲ್ಲ. ಏನಾದ್ರು ನಂಗೆ ಡೌಟ್ಸ್ ಇದ್ರೆ ಹೆಲ್ಪ್ ಮಾಡ್ತಾ ಇರ್ಲಿಲ್ಲ, ಇಲ್ಲ ಅವ್ರ ಹತ್ರ ಹೋಗಿ ಕೇಳಿ ಇವ್ರ ಹತ್ರ ಹೋಗಿ ಕೇಳಿ, ಯಾಕೆ ಲೈಕ್ ಅನ್ವಾಂಟೆಡ್ ಕ್ವಶನ್ಸ್ ಕೇಳೋದು ಎಲ್ಲ. ತುಂಬಾ ಜನ ಟ್ರಾನ್ಸ್ ಪೀಪಲ್ IT ವರ್ಕ್ ಮಾಡ್ತಿರೋರು ಅವ್ರು ತುಂಬಾ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡ್ತಾ ಇರ್ತಾರೆ. ಬಟ್ ಏನು ಮಾಡಕ್ಕಾಗಲ್ಲ ಅಲ್ವಾ, ಎಲ್ಲಾರ್ಗು ಹುಡುಗಿ ಎಲ್ರಿಗೂ ಇರುತ್ತೆ ಲೈಫ್ ಅಲ್ಲಿ. ಸೊ ಇಟ್ಸ್ ಓಕೆ. ಕೆಲ್ಸ ಆಯ್ತು, ಇವಾಗ ಕೆಲ್ಸ ಇಲ್ಲ ಅಂತೀರಾ, ನಿಮ್ ಮೆಡಿಕಲ್ ಖರ್ಚಿದೆ, ಅದಕ್ಕೆಲ್ಲ ಹೇಗ್ ನೀವು? ಇಲ್ಲ, ಆಕ್ಚುಲಿ ಸ್ವಲ್ಪ ಸೇವಿಂಗ್ಸ್ ಇದೆ, ವರ್ಕ್ ಮಾಡಿ ಬಿಕಾಸ್ ನನ್ರಲ್ಲಿ ಲೈಫ್ ಅಲ್ಲಿ ಏನಂದ್ರೆ ಅರ್ನ್ ಮಾಡೋದ್ರಲ್ಲಿ 70 to 80% ಸೇವ್ ಮಾಡ್ಲೇಬೇಕು. ಎಸ್ಪೆಷಲಿ ಫಾರ್ ಟ್ರಾನ್ಸ್ ಪೀಪಲ್, ನೋಬಡಿ ವಿಲ್ ಕಮ್ ಇನ್ಕ್ಲೂಡಿಂಗ್ ಪೇರೆಂಟ್ಸ್. ದುಡ್ಡಿದ್ರೇನೆ ಎಲ್ಲ ಈ ಪ್ರಪಂಚದಲ್ಲಿ. ಅಂದ್ರಲ್ಲೂ ಟ್ರಾನ್ಸ್ ಅಲ್ಲಿ ದುಡ್ಡಿಲ್ಲ ಅಂದ್ರೆ ನಾಯಿ ಕೂಡ ಮೂಸೋದಿಲ್ಲ. ಸೊ ಹೌದು, ನಮ್ ಲೈಫ್ ಅಲ್ಲಿ ಇನ್ನೂ ಮೂಸೋದಿಲ್ಲ. ಸೊ ನನ್ಗೆ ನನ್ನ ಲೈಫ್ ಅಲ್ಲಿ ಏನಂದ್ರೆ ಒಂದೇ ಏಮ್ ಇರೋದು, ಎಷ್ಟೇ ಕಷ್ಟ ಬಂದ್ರು ಏನೇ ಆದ್ರೂ
ಯಾರ ಹತ್ರನೂ ಹೋಗಿ ₹1 ಕೇಳ್ಬಾರ್ದು. ಲೈಕ್ ನನಗೆ ಹೆಲ್ಪ್ ಬೇಕು, ಇಂಥವರೆಗೂ ನಾನು ಲೋನ್ ತಗೊಂಡಿಲ್ಲ, ಇದ್ ಮಾಡಿಲ್ಲ, ಏನೋ. ಸೊ ಐ ವಾಂಟ್ ಟು ಲೀವ್ ದಟ್ ಲೈಫ್. ಸೊ ಸ್ವಲ್ಪ ಸೇವಿಂಗ್ಸ್ ಇದೆ. ಸೊ ಡಿಸೆಂಬರ್ ವರೆಗೂ ಅದನ್ನ ಸ್ವಲ್ಪ ಸ್ಪೆಂಡ್ ಮಾಡಿ ಮತ್ತೆ ಆಮೇಲೆ ಎದುರು MNC ಕಂಪನಿಗೆ ಜಾಯ್ನ್ ಆಗ್ತೀನಿ. ನಾವು ನಕ್ಷತ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ನಕ್ಷತ್ರ ಅವರ ಸೇವಿಂಗ್ ಟಿಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ತರ ಎಲ್ಲ ಸೇವಿಂಗ್ ಮಾಡ್ತೀರಾ? ಸೇವಿಂಗ್ ಟಿಪ್ಸ್ ಅಂತ ಆತರ ಎಲ್ಲ ಏನೂ ಇಲ್ಲ. ಲೈಕ್ ನನ್ ಸ್ಯಾಲ್ರಿ ಇಲ್ಲ ಯಾವ್ದಾದ್ರು ಬರೋದ್ರಲ್ಲಿ ಸ್ವಲ್ಪ ನಾನು ಎತ್ತಿಡ್ತಾ ಇದ್ದೆ, ಅಟ್ಲೀಸ್ಟ್ ಸ್ವಲ್ಪ. ಅಂಡ್ ನಂಗೆ ಜಾಸ್ತಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬಾ ಇಷ್ಟ. ಬಿಕಾಸ್ ಗೋಲ್ಡ್ ಇಸ್ ಎ ವೆರಿ ಗುಡ್ ಅಸೆಟ್ ಇನ್ ಫ್ಯೂಚರ್. ಇನ್ವೆಸ್ಟ್ ಮಾಡಬಹುದು. ಹೌದು, ಗೋಲ್ಡ್ ಇಸ್ ಎ ವೆರಿ ಗುಡ್ ಅಸೆಟ್ ಇನ್ ಫ್ಯೂಚರ್. ಅಂಡ್ ನಾನು ನನ್ಗಿಂತ ಜಾಸ್ತಿ ನಮ್ಮ ಅಮ್ಮಂಗೆ ಗೋಲ್ಡ್ ಎಲ್ಲ ಮಾಡಿಸ್ಕೊಟ್ಟಿದ್ದೀನಿ. ಬಿಕಾಸ್ ಈಗ ಕೂಡ ನಮ್ಮ ಅಪ್ಪ ಅಮ್ಮ ಅಕ್ಸೆಪ್ಟ್ ಮಾಡಿಲ್ಲ. ಬಟ್ ಏನಾದ್ರೂ ಒಂದು ಟ್ರಾನ್ಸ್ ಅಲ್ಲಿ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ನಮ್ಮನ್ನ ನಮ್ಮ ಅಪ್ಪ ಅಮ್ಮ ಹೊರಗಡೆ ಹಾಕ್ತಾರೆ ಮನೆಯಿಂದ. ಬಟ್ ತುಂಬಾ ಜನ ಟ್ರಾನ್ಸ್ಗಳು ಇವಾಗೂನು ಹೊರಗಡೆ ಭಿಕ್ಷೆ ಬೇಡಿ ಇಲ್ಲ ಸೆಕ್ಸ್ ವರ್ಕ್ ಮಾಡಿ ಏನೇ ಆದ್ರೂ ಅವ್ರ ಅಪ್ಪ ಅಮ್ಮನ್ ಸಾಕ್ತಾ ಇದಾರೆ. ತುಂಬಾ ಟ್ರಾನ್ಸ್ಗಳು ನಾನು ಕೇಳ್ಬಿಟ್ಟಿದ್ದೆ, ಯಾರು ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡೋಗಿ ಅನಾಥಾಶ್ರಮಕ್ ಬಿಟ್ಟಿಲ್ಲ, ಇದನ್ ಮಾಡಿಲ್ಲ. ನಾವ್ ಇವಾಗ ನಾನು ಅಷ್ಟೇ 2 ವರ್ಷ ಇಲ್ಲ 1 ವರ್ಷಕ್ಕೆ ಒಂದೇ ಸಲ ಮನೆಗೆ ಹೋಗೋದು, ಅದು ಒಂದಿನ ರಾತ್ರಿ. ಬಟ್ ನಮ್ಮ ಅಪ್ಪ ಅಮ್ಮ ಮನೆ ಅಕ್ಕಪಕ್ಕದಲ್ಲಿ ಇರೋರ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ನಾನು ಬಂದಿದ್ದೀನಿ ಹೋಗಿದ್ದೀನಿ ಅಂತ ಎಲ್ಲ ಅಲ್ವಾ. ನೀವ್ ಎಷ್ಟು ಜನ ಮಕ್ಕಳು? ನಾನು ಮತ್ತೆ ನನ್ನ ತಮ್ಮ. ಅವ್ರ ಹೆಸರು ರಾಹುಲ್ ಅಂತ. ಓಕೆ, ನೀವು ನಿಮ್ ಪೇರೆಂಟ್ಸ್ ಇವಾಗ ಹಣ ಕೊಡ್ತೀರಿ ಅಂತ ಅವ್ರ ಖರ್ಚು? ಇಲ್ಲ ಖರ್ಚಿಗೆಲ್ಲ ಏನು ಕೊಡೋದಿಲ್ಲ. ಸೊ ಏನು ಅಪ್ಪನ್ ಬರ್ಡೇ ಇಲ್ಲ ಅಮ್ಮನ್ ಬರ್ಡೇ ವರ್ಷ ನಾನು ನಮ್ಮ ಅಮ್ಮಂಗೆ ಪ್ರಾಮಿಸ್ ಮಾಡಿದ್ದೀನಿ, ಲೈಕ್ ನಿನ್ ಬರ್ಡೇ ದಿನ ನಾನು ನಿಂಗೆ ಏನಾದ್ರೂ ಗೋಲ್ಡ್ ಗಿಫ್ಟ್ ಮಾಡೇ ಮಾಡ್ತೀನಿ ಅಂತ. ಸೊ ಅಮ್ಮಂಗೆ ಹ್ಯಾಪಿ ಇದೆ. ಬಟ್ ಅಪ್ಪಂಗೆ ಇವಾಗ ಕೂಡ ನನ್ ಮೇ ಬಿ ನನ್ನ ಅಪ್ಪನ ಫ್ರೆಂಡ್ಸ್ಗೆ ಇಂಟರ್ವ್ಯೂ ನೋಡಿದ್ಮೇಲೆ ಗೊತ್ತಾಗಿರ್ಬೋದು ನಾನು ಚೇಂಜ್ ಆಗಿದ್ದೀನಿ ಅಂತ. ಬಿಕಾಸ್ ಅಪ್ಪ ಅಮ್ಮ ಯಾರೇ ಕೇಳಿದ್ರು ಇಲ್ಲ ದೊಡ್ಡಮ್ಮ ಮನೇಲಿ ಇದ್ದಾನೆ, ಅವ್ನು ಓದ್ತಾ ಇದ್ದಾನೆ ಇವಾಗೂನು ಅಂತಾನೆ ಹೇಳ್ಕೊಂಡ್ ಬರ್ತಿದ್ರು. ಬಟ್ ನಮ್ಮ ಅಪ್ಪ ಅಮ್ಮಂಗೆ ಒಂದ್ಸಲಿ ನಾನು ಮನೆಗೆ ಹೋದಾಗ ನಮ್ಮ ಅಪ್ಪ ಅಮ್ಮನ್ನ ರೆಸ್ಟೋ ಬಾರಿ ಕರ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ತುಂಬಾ ಜನ ಬಂದು ನನ್ನನ್ನ ಕಂಡಿಡ್ದು ಮಾತಾಡ್ಸಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಯಾರೋ ಒಬ್ರು ಸರ್ ಬಂದು ಹೇಳಿದ್ರು, ಲಕ್ಷ್ಮಿ ತರ ನಿಮ್ ಮನೆಗೆ ಇವಳು, ಯಾಕೆ ನೀವ್ ಅಕ್ಸೆಪ್ಟ್ ಮಾಡಿಲ್ಲ, ಒಪ್ಕೊಳ್ಳಿ ಅಂತ. ಅವಾಗ ನಮ್ಮ ಅಪ್ಪಂಗೆ ತುಂಬಾ ಖುಷಿ ಆಗಿತ್ತು. ಬಟ್ ಈಗ ಕೂಡ ಅಪ್ಪ ಓಕೆ ನನ್ ಮನೆಗೆಲ್ಲ ಹೋಗೋದಿಲ್ಲ. ಸೊ ಅದೇ ಇವಾಗ ಹೇಗಿದ್ದಾರೆ ಪೇರೆಂಟ್ಸ್ ಅಂತ? ಇವಾಗ ಸ್ವಲ್ಪ ಫೈನ್ ಮಾತಾಡ್ತಾರೆ, ಕಾಲಲ್ಲೆಲ್ಲ ಮನೆಗೆಲ್ಲ ಬಾ ಅಂತಾರೆ. ಬೆಳಗ್ಗೆನೆ ಮಾಡಿದೆ ನಮ್ಮ ಅಮ್ಮಂಗೆ, ಇಂಟರ್ವ್ಯೂ ಹೋಗ್ತಾ ಇದೀನಿ, ಹಿಂಗ್ ಮಾತಾಡ್ಬೇಕು ಹೇಳ್ಕೊಡು ಅಂತ. ನಮ್ಮಮ್ಮ ಮಾತಾಡೋದ್ ನಿನಗೆ ಹೇಳ್ಕೊಡ್ಬೇಕಾ ಅಂತ ಹೇಳ್ತಿದ್ರು. ಅಪ್ಪಂಗೆ ಆಲ್ರೆಡಿ 3 months ಆಯ್ತು, ನಮ್ಮಪ್ಪ ನನ್ ಜೊತೆ ಮಾತಾಡ್ತಾ ಇಲ್ಲ ಇವಾಗ. ಸೊ 3 months ಆಯ್ತು ಅವ್ರ ಜೊತೆ ಮಾತಾಡಿ. ಅಂಡ್ ಓಕೆ, ಪೇರೆಂಟ್ಸ್ ಮೇ ಬಿ ಫ್ಯೂಚರ್ ಅಲ್ಲಿ ಒಪ್ಕೊಬಹುದು, ಹೋಪ್ ಇದೆ. ಆದಷ್ಟು ಬೇಗ ಅವ್ರಿಗೆ ಒಪ್ಕೊಳಕ್ ಮನ್ಸಿದೆ, ಬಟ್ ಸೊಸೈಟಿಯಿಂದ ಒಪ್ಕೋತಾ ಇಲ್ಲ ಅಷ್ಟೇ. ಆದಷ್ಟು ಬೇಗ ಒಪ್ಕೊಂಡು ನಿಮ್ ಕೋರ್ಮಂಗ್ಲದ ಮನೆಗ್ ಬರ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಕೋರ್ಮಂಗ್ಲದಲ್ಲಿ ಮನೆಗ್ ಬರ್ಲಿಲ್ಲ, ಕೋರ್ಮಂಗ್ಲದಲ್ಲಿ ಬಂದ್ ಸ್ವಂತ ಮನೆ ಕೊಡಿಸ್ಲಿ. ಆಗ್ಲಿ, ಆದಷ್ಟು ಬೇಗ ಅದನ್ನು ಕೂಡ ದೇವರಿಗೆ ಈಡೇರಿಸ್ಲಿ. ಯಾಕಂತ ಹೇಳಿದ್ರೆ ನಿಮ್ದು ಇದೊಂದು ಬಹುದೊಡ್ಡ ಕನ್ಸು. ಈಗ ಒಬ್ಬೊಬ್ರಿಗೆ ಒಂದೊಂದು ಕನ್ಸು ಇರುತ್ತೆ. ನಿಮಗೆ ನಿಮ್ ಜೀವನದಲ್ಲಿ ದೊಡ್ಡ ಕನ್ಸು ಇದೆ ಅಲ್ವಾ? ತುಂಬಾ ಇದೆ. ಆದ್ರೆ ಇದು ಕೂಡ ಒಂದು ದೊಡ್ಡ ಕನ್ಸಾಗಿತ್ತು, ನಾನು ಒಬ್ಬಳು ಹೆಣ್ಣಾಗ್ಬೇಕು. ಇದೇ ದೊಡ್ಡ ಕನ್ಸಂದ್ರೆ ಇದೆ. ಸೊ ಹೀಗಿರುವಾಗ ನಿಮ್ಮ ಆ ಕನ್ಸನ್ನ ನನ್ಸು ಮಾಡಿದಾನೆ ದೇವ್ರು ಅಂತ ಆದ್ರೆ ಈ ಕನ್ಸನ್ನ ಆದಷ್ಟು ಬೇಗ ನನ್ಸು ಮಾಡ್ತಾನೆ ಅಂತ ನನ್ನ ಒಂದು ಭಾವನೆ, ಭರವಸೆ ಕೂಡ. ಸೊ ಹಾಗೆ ಇವಾಗ ಕೋರ್ಮಂಗ್ಳಕ್ ಬಂದ್ರಿ, ಟ್ರಾನ್ಸ್ಫಾರ್ಮೇಶನ್ ಆದ್ರಿ, ಫುಲ್ ಹುಡುಗಿಯಾಗಿ ಇವಾಗ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ. ಸೊ ಇವಾಗ ಹೇಗಿದೆ ನಿಮ್ ಲೈಫ್?